ಒಂದು ದಿನ ನಿಮ್ಮ ಅನುಭವಕ್ಕೆ ಬರುತ್ತೆ. ಆ ವ್ಯಕ್ತಿ, ಅದೇ ವ್ಯಕ್ತಿ ಮತ್ತೆ ಎರಡನೇ ಬಾರಿ ನಿಮ್ಮ ಜೀವನದಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಎಲ್ಲರನ್ನೂ ಎಲ್ಲವನ್ನೂ ಸುಲಭವಾಗಿ ಬದಲಾಯಿಸ್ಬಿಡಕ್ಕಾಗಲ್ಲ ಕಣ್ರಿ. ನಾವೆಲ್ಲ ಚೂರಾದರೂ ಹುಷಾರಾಗಿರಬೇಕು. ಹೌದು, ಯಾವ ಹೃದಯವನ್ನು ನಾವು ಮುಟ್ಟುತ್ತೀವೋ ಆ ಹೃದಯದ ಜೊತೆ ಚೂರಾದರೂ ಹುಷಾರಾಗಿರಬೇಕು. ಅದಕ್ಕಿಂತ ಹೆಚ್ಚು ಯಾವ ಹೃದಯವನ್ನು ನಾವು ಘಾಸಿ ಮಾಡ್ತೀವೋ, ನೋವು ಮಾಡ್ತೀವೋ ಆ ಹೃದಯದ ಜೊತೆ ತುಂಬಾ ಹುಷಾರಾಗಿರಬೇಕು. ಈಗಿನ ಫಾಸ್ಟ್ ಲೈಫಲ್ಲಿ ನಾವೆಲ್ಲ ಒಗ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಹೌದು, ಇಲ್ಲಿ ಮನಸ್ಸುಗಳಾಗಲಿ ಯಾವುದೇ ವಿಷಯಗಳಾಗಲಿ ಯಾವುದೂ ಪರ್ಮನೆಂಟ್ ಅಲ್ಲ. ಎಲ್ಲವೂ ಟೆಂಪ್ರರಿ, ತಾತ್ಕಾಲಿಕ ಅಂತ ಮನಸ್ಸು ಡಿಸೈಡ್ ಮಾಡಾಗಿದೆ. ನಾವೆಲ್ಲ ಎಷ್ಟರ ಮಟ್ಟಿಗೆ ಬದಲಾಗ್ಬಿಟ್ಟಿದ್ದೀವಿ ಅಂದರೆ ನಮ್ಮ ಆಲೋಚನೆಗಳನ್ನು ನಾವೇ ವೈಭವೀಕರಿಸ್ತೀವಿ. ಹೌದು, ನನಗೆ ತೋಚಿದ್ದನ್ನೆಲ್ಲ ನಾನು ವೈಭವೀಕರಿಸೋದು. ಅದು ಯಾವುದೇ ವ್ಯಕ್ತಿಯಾಗಲಿ ಯಾವುದೇ ಸಂಬಂಧ ಆಗಲಿ, ಅಲ್ಲಿಂದ ಜಸ್ಟ್ ಮೂವ್ ಆನ್, ಅಲ್ಲಿಂದ ಮುಂದಕ್ಕೆ ಸಾಗೋದು. ಇದನ್ನು ಒಂದು ರೀತಿ ಫ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಅಯ್ಯೋ, ಇವರಿಲ್ಲ ಅಂದರೆ ಇವ್ರಿಗಿಂತ ಬೆಟರ್ ಆಪ್ಷನ್ ಸಿಗತ್ತೆ ಅಂತ ಅಲ್ಲಿಂದ ಮೂವ್ ಆನ್ ಆಗೋದು. ಯಾವ ನೀಚ ಬುದ್ಧಿ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ ಕಣ್ರಿ. ಯಾಕೋ ಇಲ್ಲಿ ಮಾನವ ಮೌಲ್ಯಗಳಿಗೆ ಜಾಗನೇ ಇಲ್ಲ, ನಮಗೆ ಸಮಯನೇ ಇಲ್ಲ ಅಂತ ನಾವೇ ನಾಟಕ ಮಾಡ್ತಾ ಇದ್ದೀವಿ. ಆದರೆ ಒಂದು ವಿಷಯ ಮನಸ್ಸಲ್ಲಿ ಆಳವಾಗಿ ಅಚ್ಚೂರಿಸ್ಕೊಳ್ಳಿ. ಹೌದು, ಎಲ್ಲವೂ ರಿಪ್ಲೇಸಬಲ್ ಖಂಡಿತ ಅಲ್ಲ. ಎಲ್ಲವನ್ನೂ ನೀವು ಬದಲಾಯಿಸ್ಬಿಟ್ಟು ಜೀವನ ನಡೆಸ್ಬಿಡ್ತೀವಿ ಅಂತ ಹೇಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಮೂರ್ಖತನ ಯಾವುದೂ ಇಲ್ಲ. ಒಂದಿಷ್ಟು ಸಂಬಂಧಗಳು ಒನ್ಸ್ ಇನ್ ಅ ಲೈಫ್ ಟೈಮ್ ಕಣ್ರಿ. ಅದನ್ನು ಯಾವುದೇ ಕಾರಣಕ್ಕೂ ರೀಪ್ಲೇಸ್ ಮಾಡಲಿಕ್ಕಾಗೋದಿಲ್ಲ. ಹೌದು, ಅದನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸೋಕ್ಕಾಗಲ್ಲ. ಆ ಸಂಬಂಧ ಮರುಕಳಿಸಿ ನಿಮ್ಮ ಜೀವನದಲ್ಲಿ ಯಾರು ಆ ಸಂಬಂಧದಲ್ಲಿದ್ದ ಪ್ರೀತಿ, ಆ ಸಂಬಂಧದಲ್ಲಿದ್ದ ವಿಶ್ವಾಸ, ಅವರು ನಿಮಗೆ ಕೊಟ್ಟಿರೋ ಅಷ್ಟು ಪ್ರೀತಿ ವಾಪಸ್ ಯಾರು ಬಂದು ರೀಪ್ಲೇಸ್ ಮಾಡಲಿಕ್ಕಾಗಲ್ಲ ಕಣ್ರಿ. ಒಂದಿಷ್ಟು ಜನ ನಮ್ಮ ಜೀವನದಲ್ಲಿ ನಮಗಾಗಿ ಯಥೇಚ್ಛವಾಗಿ ಪ್ರೀತಿ ಕೊಟ್ಟಿರ್ತಾರೆ. ಇನ್ಕಂಪ್ಯಾರಬಲ್ ಪ್ರೀತಿ. ಹೌದು, ಆ ರೀತಿಯ ಪ್ರೀತಿ ನಾವು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪ್ರೀತಿ ನಮಗೆ ಅವರ ಕಡೆಯಿಂದ ಸಿಕ್ಕಿರುತ್ತೆ. ಅಷ್ಟೇ ಗೌರವ ನಿಮಗೆ ಅವರು ಕೊಟ್ಟಿರ್ತಾರೆ. ಹೌದು, ಅವರು ಏನು ಕಮ್ಮಿ ಇಲ್ಲ, ನಿಮಗಿಂತ ಯಾವುದೇ ವಿಷಯದಲ್ಲೂ ಕಮ್ಮಿ ಇರಲ್ಲ. ಆದರೆ ನಿಮಗಾಗಿ ಅವರು ಒಂದು ಸ್ಥಾನ, ನೀವು ಅಂದರೆ ಒಂದು ಸ್ಥಾನ ಅವ್ರು ಕೊಟ್ಟಿರ್ತಾರೆ. ಅದನ್ನು ದಾಟಿ ನಿಮಗಾಗಿ ಅವರು ಎಲ್ಲವನ್ನೂ ಬಿಟ್ಟು ನಿಮಗಾಗಿ ಬಂದು ನಿಮಗಾಗಿ ಮಾತ್ರ ಮಿಡಿದಿರ್ತಾರೆ. ಅವರ ಹೃದಯ ನಿಮಗಾಗಿ ಮಾತ್ರ ಮಿಡ್ದಿರುತ್ತೆ. ಅಂಥವ್ರನ್ನ ನೀವು ರೀಪ್ಲೇಸ್ ಮಾಡಲಿಕ್ಕಾಗತ್ತಾ? ಇಲ್ಲ ಅಲ್ಲ. ಜೀವನ ಅನ್ನೋ ಜಂಜಾಟದಲ್ಲಿ ಎಷ್ಟೋ ಮಂದಿ ಬರ್ತಾರೆ ಹೋಗ್ತಾರೆ. ಆದರೆ ಈ ರೀತಿಯ ಒಂದು ವ್ಯಕ್ತಿ ನಿಮ್ಮ ಜೀವನದಿಂದ ಹೋಗ್ಬಿಟ್ರು ಅಂತ ಇಟ್ಕೊಳ್ಳಿ, ನೀವು ಏನೋ ಕಳ್ಕೊಂಡಂಗೆ ಅಲ್ಲ, ನಿಮ್ಮಲ್ಲಿ ಒಂದು ಭಾಗವನ್ನು ನೀವೇ ಕಳ್ಕೊಂಡ ಹಾಗೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ನಮಗೆಲ್ಲ ಇದೊಂದು ಚಾಳಿ ಅಲ್ವಾ? ಹೌದು, ನಾವು ಯಾರನ್ನ ಅತಿಯಾಗಿ ಪ್ರೀತಿಸ್ತೀವೋ ಅಥವಾ ಯಾರು ನಮ್ಮನ್ನು ಅತಿಯಾಗಿ ಪ್ರೀತಿಸ್ತಾರೋ ಅವರು ಒಂದು ರೀತಿ ಟೇಕನ್ ಫಾರ್ ಗ್ರಾಂಟೆಡ್. ಹೌದು, ಏನಾದರೂ ಸರಿ ನಮ್ಮ ಜೊತೆ ಇರ್ತಾರಲ್ಲ ಅನ್ನೋ ಒಂದು ರೀತಿ ನಿರ್ಲಕ್ಷ್ಯ ನಮ್ಮ ಮನಸ್ಸಲ್ಲಿ ಹುಟ್ಕೊಂಡ್ಬಿಡತ್ತೆ. ಆದ್ದರಿಂದ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದಿಷ್ಟು ದಬ್ಬಾಳಿಕೆಗಳನ್ನು ಹೇರ್ತಾ ಹೋಗ್ತೀವಿ ಅವ್ರ ಮೇಲೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಸ್ವಪ್ರತಿಷ್ಠೆ ಸ್ವಲ್ಪ ಜಾಸ್ತಿನೇ. ಈ ಸ್ವಪ್ರತಿಷ್ಠೆಯಿಂದನೇ ಎಷ್ಟೋ ಸಂಬಂಧಗಳನ್ನು ಹಾಳು ಮಾಡ್ಕೊಂಡು ಕೂತಿದ್ದಾರೆ ಜನ. ನಾವು ಅದನ್ನೇ ಮಾಡ್ತೀವಿ. ಯಾರು ನಮ್ಮನ್ನು ಅತಿಯಾಗಿ ಪ್ರೀತಿಸ್ತಾರೋ ಅವರ ಜೊತೆನೇ ಸ್ವಪ್ರತಿಷ್ಠೆ ಮೆರೆಯೋದು.
ನಮಗೆಲ್ಲ ಒಂದು ರೀತಿಯ ಖಯಾಲಿ ಕಣ್ರಿ. ಅವರೆಲ್ಲಿ ಹೋಗ್ತಾರೆ? ಅವರು ನಮ್ಮ ಜೊತೆನೇ ಇರ್ತಾರೆ. ಏನೇ ಸಮಸ್ಯೆ ಇದ್ರೂ ಮಾತಾಡಿ ಬಗೆಹರಿಸ್ಕೊಂಬಿಡೋಣ ಬಿಡು, ಇವತ್ತಿಲ್ಲ ಅಂದರೆ ನಾಳೆ ಸರಿ ಹೋಗುತ್ತೆ, ಇವತ್ತೇ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಂತ ಏನೂ ಇಲ್ಲ ಬಿಡಪ್ಪ, ಟೈಮ್ ಇದೆ ನೋಡ್ಕೊಳ್ಳೋಣ ಅಂತ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದೀವಿ ಅಲ್ಲ. ಎಷ್ಟೋ ಸಂಬಂಧಗಳು ಹೀಗೆ ಹಾಳಾಗಿ ಹೋಗಿರೋದು ಕಣ್ರಿ. ಆದರೆ ಸತ್ಯ ಏನು ಗೊತ್ತಾ? ಟೈಮ್ ಇಸ್ ನಾಟ್ ಆಲ್ವೇಸ್ ಅ ಹೀಲರ್. ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ಯಾವಾಗಲೂ ಎಲ್ಲವೂ ಸರಿ ಹೋಗುತ್ತೆ, ಎಲ್ಲವೂ ಆರಿ ಹೋಗುತ್ತೆ. ನಾವು ಹಚ್ಚಿದ ಕಿಡಿಗಳೆಲ್ಲ ಅಲ್ಲಿಗೆ ಸ್ತಬ್ಧವಾಗ್ಬಿಡತ್ತೆ. ಇದೆಲ್ಲ ಸುಮ್ಮನೆ ನಾವಾಗಿಯೇ ಕಪೋಲ ಕಲ್ಪಿತ ಮಾಡ್ಕೊಂಬಿಡೋದು. ಯಾಕಂದರೆ ನಮ್ಮ ಈ ಮೆದುಳಿದೆಯಲ್ಲ, ಈ ಮೆದುಳು ನಮಗೇನು ಬೇಕೋ ಅಷ್ಟು ಮಾತ್ರ ಯೋಚನೆ ಮಾಡುತ್ತೆ. ಮನಸ್ಸು ಹಾಗಲ್ಲ. ಆದರೆ ಮನಸ್ಸಿನ ಮಾತು ನಾವು ಕೇಳೋದೇ ಇಲ್ವೇ? ನಾವು ಕೇಳೋದೆಲ್ಲ ಮೆದುಳಿನ ಮಾತು. ನಮ್ಮ ಸ್ವಪ್ರತಿಷ್ಠೆ, ನಮ್ಮ ಗೌರವ ಎಲ್ಲೂ ಕುಂದಬಾರದು. ಇದನ್ನೇ ಅಲ್ಲ ನಾವು ಪರ್ಟಿಕ್ಯುಲರ್ ಆಗಿ ತಲೆಗಿಟ್ಕೊಂಡು ಬೇರೆಯವ್ರ ಜೊತೆ ಮಾತಾಡೋದು. ಈ ರೀತಿ ಮಾತಾಡಿದ್ರೆ ಎಲ್ಲಿಗುಳಿಯುತ್ತೆ ಆ ಸಂಬಂಧ ಉಳಿಸ್ಕೋಬೇಕಾದ್ರೆ ನಾವು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಲ್ವಾ? ಒಂದಿಷ್ಟು ಪ್ರೀತಿ ಅವ್ರಿಗೂ ನಾವು ಕೊಡಬೇಕಲ್ವಾ? ಅವ್ರಿಗೂ ಗೌರವ ಅನ್ನೋದನ್ನು ಕೊಡಬೇಕಲ್ಲ. ನಾವು ಯಾರಿಗೂ ಗೌರವ ಕೊಡಲ್ಲ, ಯಾರ ಮೇಲೂ ಪ್ರೀತಿ ತೋರಿಸಲ್ಲ. ಅಯ್ಯೋ, ನಾವು ನಮ್ದಾಯ್ತು, ನೀನಿರಬೇಕಾದ್ರೆ ಇರು, ಇಲ್ಲ ಹೋಗು ಅಂತ ಹೇಳಿ ಆ ಪರಿಸ್ಥಿತಿಗೆ ಅವರನ್ನು ದೂಕಿದಾಗ ಅವರ ಹತ್ರ ಯಾವ ಆಪ್ಷನ್ ಉಳಿತದೆ ಕಣ್ರಿ? ನಿಮ್ಮನ್ನು ಬಿಟ್ಟು ದೂರ ಸರಿತಾರೆ. ದೂರ ಸರಿದ ಮೇಲೆ ಅವರು ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಅಂತ ಮಾತ್ರ ಊಹಿಸ್ಕೋಬೇಡಿ. ಅದು ಬರೀ ಊಹೆ ಮಾತ್ರ ಆಗುತ್ತೆ. ಅವರು ಯಾವುದೇ ಕಾರಣಕ್ಕೂ ರಿಪ್ಲೇಸಬಲ್ ಖಂಡಿತ ಅಲ್ಲ. ಅವರನ್ನು ಬದಲಾಯಿಸಿ ಅದೇ ಜಾಗಕ್ಕೆ ಯಾರೋ ಒಬ್ಬರು ಬಂದು ಅವರು ಕೊಟ್ಟಷ್ಟೇ ಪ್ರೀತಿ ಕೊಟ್ಟು ನೋಡ್ಕೋತಾರೆ ಅಂತ ನೀವು ಅಂದ್ಕೊಂಡಿರೋದು ಖಂಡಿತ ಸುಳ್ಳು. ಯಾವುದೇ ಕಾರಣಕ್ಕೂ ಆ ಪ್ರೀತಿಯ ಹೃದಯಕ್ಕೆ ರಿಪ್ಲೇಸ್ಮೆಂಟ್ ಇಲ್ಲ. ಬದಲಾಯಿಸಿ ನೋಡಿ, ಗೊತ್ತಾಗತ್ತೆ. ಅದಕ್ಕೆ ಹೇಳೋದು ಸ್ವಾಮಿ, ಒಂದಿಷ್ಟು ಸಂಬಂಧಗಳನ್ನು ಕೈಯಲ್ಲಿದ್ದಾಗಲೇ ಉಳಿಸ್ಕೊಳ್ಳಿ. ಕೈ ಬಿಟ್ಟು ಹೋಯ್ತು ಅಂತ ಇಟ್ಕೊಳ್ಳಿ, ಜೀವನ ಪರ್ಯಂತ ನೀವು ಅದಕ್ಕಾಗಿ ಕೊರಗಬೇಕಾಗಿ ಬರುತ್ತೆ. ಇದ್ದಾಗ ಟೇಕನ್ ಫಾರ್ ಗ್ರಾಂಟೆಡ್ ಈ ಮೈಂಡ್ ಸೆಟ್, ಇಲ್ಲದಿದ್ದಾಗ ಕೂತ್ಕೊಂಡು ಕೊರಗ್ತಿರಲ್ಲ ಒಂದು ಮೂಲೆಯಲ್ಲಿ ಕೂತ್ಕೊಂಡು, ಯಾರೂ ಇಲ್ಲ ನನಗಾಗಿ ಸ್ಪಂದಿಸೋರು ಯಾರೂ ಇಲ್ಲ, ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಆ ನೋವು ನಿಮ್ಮನ್ನು ತಿಂದು ಬಿಡುತ್ತೆ ಕಣ್ರಿ. ಯೋಚನೆ ಮಾಡಿ, ಇರುವಾಗಲೇ ಆ ಸಂಬಂಧನ ಉಳಿಸ್ಕೊಳ್ಳೋಕೆ ಕಲೀರಿ. ಆ ಸಂಬಂಧವನ್ನು ಎಷ್ಟು ಗಟ್ಟಿ ಮಾಡ್ಕೊಬೇಕೋ ಅಷ್ಟು ಗಟ್ಟಿ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಲೈಫ್ ಇಸ್ ವೆರಿ ಮಚ್ ಮಿಸರಬಲ್ ಕಣ್ರಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯಾವ ಹೃದಯನ ನೀವು ಘಾಸಿ ಮಾಡ್ತೀರಾ ಅನ್ನೋದನ್ನು ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮನ್ನು ಪ್ರೀತಿಸೋ ಹೃದಯನ ನೀವೇನಾದರೂ ಘಾಸಿ ಮಾಡಿದ್ರಿ, ವಾಪಸ್ ನಿಮಗೆ ಕರ್ಮ ಅದನ್ನೇ ಕೊಡೋದು. ಇದನ್ನು ಮಾತ್ರ ಮನಸ್ಸಲ್ಲಿಟ್ಕೊಂಬಿಡಿ, ಯೋಚನೆ ಮಾಡಿ.